ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಶಿತ ಪರೀಕ್ಷೆ 2ರ ವಿಜ್ಞಾನ ವಿಷಯದ ಸಂಪೂರ್ಣ ಕೀ ಉತ್ತರ ನೋಡೋಣ. ಎಷ್ಟು ತಪ್ಪಾಗಿ ಉತ್ತರವಾಗಿ ನೋಡ್ಕೊಳ್ಳಿ, ಜೊತೆ ಕಮೆಂಟ್ ಕೂಡ ಮಾಡಿ. ನಿಮಗೆ 80 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ. 80 ಮಾರ್ಕ್ಸ್ಗೆ 80 ಅಂಕಕ್ಕೆ ಎಷ್ಟು ಮಾರ್ಕ್ಸ್ ಪಡ್ಕೋತೀರಾ ಒಂದು ಅಂದಾಜು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಈ ದುಡೋಣ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು SLC ಅನ್ವಯಿಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಇರ್ತವೆ, ಮಾಡ್ಕೊಂಡ್ರೆ ಮಾತ್ರ ಮಾಡಿದ್ರಾ. ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಬಂದರೆ 10th ಅವರು ಶೇರ್ ಬಿಟ್ಟು ಹೇಳಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 1ನೇ ಮೇಲೆ ನಿಮಗೆ ಭಾಗ ಎ ಇತ್ತು. ಭಾಗ ಎ ಭೌತಶಾಸ್ತ್ರ. 1ನೇ ಮೇಲೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರವನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಬರೆಯಿರಿ. ಅಂದರೆ ಮಲ್ಟಿಪಲ್ ಚಾಯ್ಸಸ್ಸು ಭೌತಿಕ ಪ್ರಶ್ನೆಗಳು. ಕ್ವಶನ್ ನಂಬರ್ 1 ನೋಡಿ, ರೋಧಶೀಲತೆಯ SI ಏಕಮಾನ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಓಮ್ ಮೀಟರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2, ಮಸೂರದ ಪ್ರಧಾನ ಸಂಗಮ ಮತ್ತು ಧ್ರುವ್ ಕೇಂದ್ರಗಳ ನಡುವಿನ ದೂರವು ಏನಾಗ್ತದೆ? ಆಪ್ಷನ್ ಸಿ ಸಂಗಮ ದೂರ ಆಗ್ತದೆ. ಇನ್ನು 2ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ ಹುಟ್ಟಲಾಗಿ 2 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 3ನೇ ಕ್ವಶನು, ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ಏನು ಸೂಚಿಸುತ್ತದೆ? ಉತ್ತರ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು. ಪ್ರಶ್ನೆ 4, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವನ್ನು ವಿವರಿಸಿ ಅಥವಾ ತಿಳಿಸಿ ಕೇಳಿದರೆ ಉತ್ತರ ನೋಡಿ, ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಇನ್ನು 10ನೇ ಕ್ವಶನ್ನು, ಅದು ಕೊಟ್ಟಿದ್ರು ನೋಡಿ, ಇನ್ನು ಬರಿಬೋದು ಅಥವಾ ಆಗಿಂದ ಬರ್ಬೋದು. ವಿದ್ಯುತ್ ಫ್ಯೂಸ್ ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿನ ಉಪಕರಣಗಳ ಮೂಲಕ ಪ್ರವಹಿಸಿದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ. ನಂತರ 3ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ ಹುಟ್ಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 5ನೇ ಕ್ವಶನ್ ನೋಡಿ, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕದ ಸುರುಳಿಯಿಂದ ಉಂಟಾಗುವ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ 2 ವಿಧಾನ ಬರೀರಿ. ವಿಧಾನ ಬರ್ತದೆ, ತುಂಬಾ ಈಸಿ ಇತ್ತು. ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದು, ವಿದ್ಯುತ್ ಪ್ರವಾಹದ ಹೆಚ್ಚಳ. ಇನ್ನು ಪ್ರಶ್ನೆ 6, ಕೊಟ್ಟಿರುವ ಚಿತ್ರ ನೋಡಿ, ಏನು ಕೇಳಿದರೆ ಇಲ್ಲಿ ರೋಧ ಕಂಡುಹಿಡಿದು ಕೇಳಿದರೆ ರೋಧ ಎಷ್ಟಾಗ್ತದೆ ನೋಡಿ. ಸೊ ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ RP = 2 ಓಮ್ ಬರ್ತದೆ. ಅರ್ಥ ಆಯ್ತಾ? RP = 2 ಓಮ್ ಬರ್ತದೆ. ಉತ್ತರ ನೋಡ್ಕೊಳ್ಳಿ ನೀವು. ಇನ್ನು ಕ್ವಶನ್ ನಂಬರ್ 7, 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರ ಗಮನಿಸಿ, ಪ್ರಶ್ನೆಗಳು ಉತ್ತರಿಸಿ. ಚಿತ್ರ ನೋಡ್ಕೊಳ್ಳಿ. ಇದನ್ನ ಏನು ಕೇಳಿದ್ರು ಕ್ವಶನು? ಎ ಒಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಹಸಿರು, ಬಿ ಒಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಹಸಿರು. ನೋಡ್ಕೊಳ್ಳಿ, ಉತ್ತರ ಇದೆ. ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಮೇನು, 4ನೇ ಮೇನು, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಏನು ಕೇಳಿದ್ರು? ಯಾವುದು? ಚಿತ್ರ. ಇದು ನೋಡ್ಕೊಳ್ಳಿ. ಪ್ರತಿಬಿಂಬದ ಲಕ್ಷಣಗಳು ಏನು ಬರ್ತವೆ? ಅನಂತದಲ್ಲಿ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ, ದೊಡ್ಡದಾದ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ. ಈ ಚಿತ್ರವನ್ನು ಬಿಡಿಸಬೇಕಾಗಿತ್ತು. ನೋಡ್ಕೊಳ್ಳಿ, ಕರೆಕ್ಟಾಗಿ ಬರೀಬೇಕಾಗಿತ್ತು. ನೋಡ್ಕೊಳ್ಳಿ, 2F1 ಎಲ್ಲಿ ಬರ್ತದೆ? F1 ಎಲ್ಲಿ ಬರ್ತದೆ? ಅರ್ಥಾತ್ F2, 2F2 ನೋಡ್ಕೊಳ್ಳಿ. ಸೊ ನೋಡಿ, ಮಾರ್ಕ್ಸ್ ಇರ್ತದೆ, ಮತ್ತು ಲಕ್ಷಣ ಕೂಡ ಮಾರ್ಕ್ಸ್ ಇರ್ತದೆ. ಚಿತ್ರಕ್ಕೆ ಜೊತೆಗೆ ಲಕ್ಷಣ 2 ಕೂಡ ಬಿಟ್ಟು ನಿಮಗೆ 3 ಮಾರ್ಕ್ಸ್ ಇರ್ತದೆ. ಸೊ 3 ಅಂಕ, ಇದು 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಅನ್ಕೋತೀನಿ. ನೋಡಿ, ಚಿತ್ರಕ್ಕೆ 2 ಅಂಕ, ಲಕ್ಷಣಕ್ಕೆ 1 ಅಂಕ ಇರ್ತದೆ. ನಂತರ 9ನೇ ಕ್ವಶನು, ಸಮೀಪ ದೃಷ್ಟಿ ಅಂದರೆ ಮಯೋಫಿಯಾ ಎಂದರೇನು? ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು? ಸಮೀಪ ದೃಷ್ಟಿಯು ಪರಿಹಾರಕ್ಕೆ ಬಳಸುವ ಮಸೂರ ಇದನ್ನು ಹೆಸರಿಸಿ. ಉತ್ತರ ಇದೆ ನೋಡ್ಕೊಳ್ಳಿ. ಸಮೀಪ ದೃಷ್ಟಿ ಎಂದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಕಂಡು ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಕಾಣುವುದನ್ನು ಸಮೀಪ ದೃಷ್ಟಿ ಅನ್ನೋರು. ಕಾರಣ ನೋಡ್ಕೊಳ್ಳಿ, ಕಾರಣವೇ. ಇನ್ನು 10ನೇ ಕ್ವಶನ್ ಕೊಟ್ಟಿದ್ರು, ಯಾವುದು? ಟೆಂಡಾಲ್ ಪರಿಣಾಮ ಎಂದರೆ ಕಲ್ಲಿದ್ದಲು ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನ. 2ನೇದು ಗಾತ್ರ, 3ನೇದು ಅಪಾಯ ಸೂಚಕ ಸಂಕೇತ, ಬೆಳಕಿನ ಬಣ್ಣ ಕೆಂಪು. ಸೊ ಯಾವುದಕ್ಕೂ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ ಏನು ಕ್ವಶನ್ ಕೇಳಿದಾರಂತ. ಯಾವುದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಆಮೇಲೆ ಈ ಒಂದು ಆನ್ಸರ್ ನೋಡ್ತಾ ಹೋಗಿ. ಈ ಕ್ವಶನ್ ಪೇಪರ್ ತೊಗೊಂಡು ಬನ್ನಿ, ಅದ್ರ ಜೊತೆಗೆ ಈ ಆನ್ಸರ್ ನೋಡ್ತಾ ಹೋಗಿ. ಓಕೆ, ಪ್ರಶ್ನೆ 10 ತುಂಬಾ ಈಸಿ ಕ್ವಶನ್ ಇತ್ತು. ಕಾಂತೀಯ ವಲಯರೇಖೆಗಳು ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದ ಕಡೆಗೆ ಚಲಿಸುತ್ತವೆ, ಒಂದನ್ನು ಚಲಿಸುವುದಿಲ್ಲ. ಸೊ 3 ಆನ್ಸರ್ ಇವೆ, ABC. ವಿಡಿಯೋನ ಪಾಸಿಟಿವ್ ನೋಡ್ಕೊಳ್ಳಿ. ನನ್ನ ಕಡೆ ಕ್ವಶನ್ ಪೇಪರ್ ಇಲ್ಲ, ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ಓಕೆ, ಇನ್ನು 10ನೇ ಕ್ವಶನು ಇದು ಬರ್ತದೆ ನೋಡಿ. 10ನೇ ಕ್ವಶನು, ಈ ಚಿತ್ರವನ್ನು ಕೊಟ್ಟಿದ್ರು. ಏನು ಕೇಳಿದ್ರು? ಎ ಕಾಂತಧ್ರುವ ದಕ್ಷಿಣ, ಬಿ ಫ್ಲೆಮಿಂಗ್ನ ಎಡಗೈ ನಿಯಮ. ನೋಡ್ಕೊಳ್ಳಿ ಉತ್ತರ.
ಸೊ ಇದೇ ರೀತಿ ಕಂಪ್ಲೀಟ್ ಕೀ ಆನ್ಸರ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ, ಯಾವುದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಅವಾಗ ಮಾತ್ರ ಅರ್ಥ ಆಗ್ತದೆ. ಸುಮ್ಮನೆ ಕೀ ಆನ್ಸರ್ ನೋಡ್ಕೋಬೇಡಿ, ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಸೊ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ನಿಮಗೆ. ಅನುವಲ್ ಎಕ್ಸಾಮ್ ರಿಪೀಟ್ ಆಗ್ತವೆ. ನೀವು ನೋಡಿರ್ತೀರ ಏನು ಪ್ರೈವೇಟ್ ಎಕ್ಸಾಮು ಕ್ವಶನ್ ಬರೋದಿಲ್ಲ ಅಂತ, ಆ ರೀತಿ ಇಲ್ಲ. ನಿಮ್ಮ ಅನುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ರಿಪೀಟ್ ಆಗ್ತವೆ. ಸೇಮ್ ಕ್ವಶನ್ ಹಾಕ್ಬೋದು, ಅವರು ಸೇಮ್ ಹಾಕ್ಬೋದು ಅನ್ನೆಲ್ಲ ಹಾಕ್ತಾರೆ, ರಿಪೀಟ್ ಆಗ್ತವೆ. ಎಲ್ಲ ಪ್ರೈವೇಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಇಂಪಾರ್ಟೆಂಟ್ ಎಲ್ಲ ಕೂಡ ಸಣ್ಣೊಂದು ವರ್ಧನೆ ಅಂದರೆ ನೋಡ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಅನುವಲ್ ಎಕ್ಸಾಮ್ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ಎಲ್ಲ ಕೂಡ ಆನ್ಸರ್ ಇವೆ, ಎ ಬಿ ಆನ್ಸರು ಕೂಡ ಇವೆ, ಅರ್ಥ ಆಯ್ತಾ. ಅಥವಾ ಕ್ವಶನ್ಗಳು ಬೆಳಗಿನ ಪ್ರತಿಪಾದನೆ ನಿಯಮಗಳು, 1ನೇ ನಿಯಮ 2ನೇ ನಿಯಮ ಬರಬೇಕಾಗಿತ್ತು. ಆಮೇಲೆ ನಿಯಮ ದರ್ಪಣ ಮತ್ತು ಪಿ ದರ್ಪಣ ವ್ಯತ್ಯಾಸ ನೋಡಿ. 12 ಓಮ್ನ ನಿಯಮ, ನೀನು ಹೇಳಿದ ನಿಮಗೆ ಓಮ್ನ ನಿಯಮ ನೋಡ್ಕೊಳ್ಳಿ ಅಂತ ಹೇಳಿದಾರೆ ನೋಡಿ. ಸೊ ಆಲ್ಮೋಸ್ಟ್ ರಿಪೀಟ್ ಆಗಿವೆ ನಾನು ಹೇಳಿದ ಕ್ವಶನ್ಗಳು, ವಾಸಿಬೇಕು ಹೇಳಿದಲ್ಲ ನಮಗೆ 40+ ರಿಪೀಟ್ ಆಗಿವೆ ಎಲ್ಲ ಕೂಡ. ಓಕೆ ನೋಡ್ಕೊಳ್ಳಿ, ಇದೇ ರೀತಿ ಕಂಪ್ಲೀಟ್ ಆನ್ಸರ್ ಇವೆ ನೋಡ್ಕೊಳ್ಳಿ. ನಂತರ ರಸಾಯನಶಾಸ್ತ್ರ ಬರ್ತದೆ. ರಸಾಯನಶಾಸ್ತ್ರ ಮಾದರಿ ಉತ್ತರಗಳು ನೋಡಿ. 13ನೇದು ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. 14ನೇದು ಡಿ ಮೆಗ್ನೀಸಿಯಂ ಮತ್ತು ಸತು. ಸಿ 15ನೇದು ಸಿ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. 16ನೇದು ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದಾರೆ, ಅದನ್ನು ಅಮುಲ್ಗಮ್ ಎನ್ನುವರು. 17ನೇದು ಮೀಥೇನ್. 18ನೇದು ಈ ರೀತಿ ಚುಕ್ಕಿ ರೀತಿ ಬರಬೇಕಾಗಿತ್ತು, ನೋಡ್ಕೊಳ್ಳಿ 18ನೇದು. ಸೊ ಟೋಟಲ್ 1 ಮಾರ್ಕ್ಸು. ನಂತರ 19 ತಾಮ್ರದ ಉದ್ದೀಪನ ಚಿತ್ರ ಈ ರೀತಿ ಬರ್ತದೆ ನೋಡ್ಕೊಳ್ಳಿ. ಇಲ್ಲಿ ಕ್ಯಾಥೋಡ್ ಗುರುತಿಸಬೇಕಾಗಿತ್ತು, ಆ್ಯನೋಡು ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕಂಪ್ಲೀಟ್ ಆನ್ಸರ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ, ನಾನು ಸ್ಲೋ ಮಾಡ್ತಾ ಇರ್ತೀನಿ, ನೀವು ವಿಡಿಯೋನ ಪಾಸ್ ಬಿಟ್ಟು ಎಲ್ಲ ಉತ್ತರ ಸಹಿತ ನೋಡ್ತಾ ಹೋಗಿ. ಸೊ ಪ್ರತಿಯೊಂದು ಉತ್ತರವೇ. ಓಕೆ, ನಿಮಗೆ ಸಮಾಜ ವಿಜ್ಞಾನ ಕೂಡ ಹಾಕಿರ್ತೀನಿ. ಸಮಾಜ ವಿಜ್ಞಾನ ಬಗ್ಗೆ 40+ ಪಾಸಿಂಗ್ ಪ್ಯಾಕೇಜು ಜೊತೆ ಕ್ವಶನ್ ಪೇಪರು ಅದನ್ನ ಹಾಕಿರ್ತೀನಿ, ತಪ್ಪೇ ನೋಡ್ಕೊಳ್ಳಿ ಅದನ್ನ. ಸೊ ತುಂಬಾ ಈಸಿ ಸಮಾಜ ವಿಜ್ಞಾನ ನೋಡ್ಕೊಂಡಿರ್ತೀನಿ ಟಫ್ ಅಂತ ಇಲ್ಲ, ತುಂಬಾ ಈಸಿ ಕ್ವಶನ್ಸ್ ಇರ್ತವೆ. ಹೇಳಿದ್ದೀನಿ ಅವೆಲ್ಲ ಬರ್ತಂತ ಅಷ್ಟು ಓದ್ಕೊಳ್ಳಿ ಸಾಕು, ಆರಾಮಾಗಿ 40+ ಗಳಿಸ್ತೀರಾ. ಅನುವಲ್ ಎಕ್ಸಾಮ್ ಕೂಡ ಬರ್ತವೆ, ಮತ್ತು ಪೂರೈಸಿದ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ರಿಪೀಟ್ ಆಗ್ತಿರ್ತವೆ ನೋಡಿ. 25 ನೋಡಿ. ಸೊ ಇದೇ ರೀತಿ ಕಂಪ್ಲೀಟ್ ಆನ್ಸರ್ಸ್ ಇವೆ. ವಿಡಿಯೋನ ಪಾಸ್ ನೋಡ್ಕೋಬೋದು. ಓಕೆ, ಇದು ಬರವಣಿಗೆ ಇಲ್ಲಿವೆ. ಸಾಧ್ಯತೆ ಇನ್ನೊಂದು ಹಾಕ್ತೀನಿ ವಿಡಿಯೋ, ಇನ್ನೊಂದು ಹಾಕ್ತೀನಿ. ಸೊ ಇಲ್ಲಿ ಪ್ರಿಂಟ್ ಇರ್ತಾವಲ್ಲ ಅಲ್ಲಿ ತೋರಿಸ್ತೀನಿ ಅಕ್ಷರ ಸಹಿತ. ಇದು ಬರವಣಿಗೆಯ ಅಕ್ಷರಗಳು. ಇನ್ನು ಭಾಗ ಸಿ ಜೀವ ವಿಜ್ಞಾನ ಬರ್ತದೆ. ಜೀವ ವಿಜ್ಞಾನ ನಿಮಗೆ 26ನೇದು ಆಪ್ಷನ್ ಡಿ ಜರಾಯು ಆಗ್ತದೆ. 27ನೇದು ಬಿ F1 ಆಗ್ತದೆ. 28ನೇದು ಬಿ ಫೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುವುದರಿಂದ. ನಂತರ ನೆಕ್ಸ್ಟ್ ಮೇನು 1 ಪ್ರಶ್ನೆ 3 ಅಂಕ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರ ತಯಾರಿಸಿದನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು. ವೆರಿ ಇಂಪಾರ್ಟೆಂಟು, ಅನುವಲ್ ಎಕ್ಸಾಮ್ ರಿಪೀಟ್ ಆಗ್ತದೆ ನೋಡ್ಕೊಳ್ಳಿ. ಇನ್ನು 33 ಪ್ಲನೇರಿಯಾಗಳು ಉಳಿಸುತ್ತವೆ ನೋಡಿ. ಇನ್ನು ಒಂದು ಪಾಯಿಂಟ್ ಹೇಳ್ತೀನಿ, ನೀವು ಕೀ ಆನ್ಸರ್ ನೋಡೋ ಉದ್ದೇಶ ಏನು? ನೀವು ಮಾರ್ಕ್ಸ್ ಹೋಗಲಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ರೆ ಅದು ನೆಕ್ಸ್ಟ್ ಟೈಮ್ ಆಡೋಕೆ ಹೋಗಬೇಡಿ. ಇವಾಗ ಏನು ಮಿಸ್ಟೇಕ್ ಆಗಿವಿ ಅದು ನೆಕ್ಸ್ಟ್ ಟೈಮ್ ಆಡೋಕೆ ಹೋಗಬೇಡಿ ಅಂತ ಅರ್ಥ ಆಯ್ತಾ. ಸೊ ಈಗ ಏನು ಮಾಡಿದ್ರ, ಇಲ್ಲಿವರೆಗೆ ಏನು ಮಾಡಿದ ತಪ್ಪುಗಳು, 1ನೇ ಎಕ್ಸಾಮ್ ಆಗಿರ್ಬೋದು 2ನೇ ಎಕ್ಸಾಮು, ಮುಂದೆ ಯಾವುದೇ ಎಕ್ಸಾಮ್ ಆಡೋಕೆ ಹೋಗಬೇಡಿ. ಅದನ್ನ ಈಗಲೇ ತಿದ್ಕೊಳ್ಳಿ. ನೀವು ಈಗಲೇ ತಿದ್ಕೊಂಡ್ರೆ ಅನುವಲ್ ಎಕ್ಸಾಮಲ್ಲಿ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ, ಅರ್ಥ ಆಯ್ತಾ. ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ, ಎಲ್ಲ ಕೀ ಆನ್ಸರ್ ಚಾಲ ಹಾಕಿರ್ತದೆ. ಎಲ್ಲಿ ಮಿಸ್ಟೇಕ್ ಮಾಡಿದಾರ ಅದನ್ನ ಬರೆದಿಟ್ಕೊಳ್ಳಿ. ಒಂದು ರಫಲ್ಲಿ ಒಂದು ಪೇಪರಲ್ಲಿ ನೀವೇನು ಮಿಸ್ಟೇಕ್ ಮಾಡಿದಾರ ಅವನ್ನೆಲ್ಲ ಬರೆದಿಟ್ಕೊಳ್ಳಿ. ಸೊ ಇದೇನೋ ಹೇಳ್ತಾನೆ ಅನ್ಬೋದು ನೀವು, ಆದರೆ ಅದು ತುಂಬ ಹೆಲ್ಪ್ಫುಲ್ ಎಕ್ಸಾಮ್ಗೆ. ಏನು ಮಿಸ್ಟೇಕ್ ಮಾಡಿ ಗೊತ್ತಾದರೆ ನಿಮಗೆ, ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಅದು ಆಗೋದಿಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲು ಇಲ್ಲಿ 1 ಮಾರ್ಕ್ಸು ಏನು ಮಾಡಿರ್ತಾರ, ಕೆಲವೊಂದ್ಸಲ ಮರೆತು ಬೇರೆ ಕ್ವಶನ್ ಬರೆದಿರ್ತಾರ, ಅರ್ಥ ಆಯ್ತಾ. ಅಥವಾ ಏನು ಮಾಡಿರ್ತಾರ, ಓದ್ಕೊಂಡು ಹೋಗಿರ್ತಾರ, ಅದು ನೆನಪಿರೋದಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಆ ಒಂದು ಕ್ವಶನ್ನ ಪದೇ ಓದಬೇಕು, ಅರ್ಥ ಆಯ್ತಾ. ಒಂದೇ ಸಲ ಓದಿದ್ರೆ ಗೊತ್ತಿರೋದಿಲ್ಲ. ಒಂದು 2-3 ಸಲ ನೀವು ಓದಿದ್ರೆ ಅವಾಗ ನೆನಪಿಳ್ತದೆ. ಸೊ ನೋಡ್ಕೊಳ್ಳಿ, ಇನ್ನೇನು ಮಿಸ್ಟೇಕ್ ಆಗಿವಿ ನೋಡ್ಕೊಳ್ಳಿ. ಕಮೆಂಟ್ ಕೂಡ ಮಾಡಿ, ನಿಮಗೆ 80 ಮಾರ್ಕ್ಸಲ್ಲಿ ಎಷ್ಟು ಬರ್ತಾವಂತ, ಮತ್ತು ನೆಕ್ಸ್ಟ್ ಮೇಲೆ ಎಷ್ಟು ಗಳಿಸ್ಬೋದು ಎಕ್ಸ್ಪೆಕ್ಟೆಡು ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ 3 ಮಾರ್ಕ್ಸು 3 ಕ್ವಶನ್ಸು, ಟೋಟಲಾಗಿ 9 ಮಾರ್ಕ್ಸು, ಇವು ಕೂಡ ಆನ್ಸರ್ ಇವೆ. ಎ ಬಿ ಕ್ವಶನ್ಸು ಪ್ರತಿಯೊಂದು ಆನ್ಸರ್ ನೋಡ್ಕೊಳ್ಳಿ. ಸೊ ಇದೇ ರೀತಿ ಇದೇ ಸೇಮ್ ಪ್ಯಾಟರ್ನು ನಿಮ್ಮೊಂದು ಅನುವಲ್ ಎಕ್ಸಾಮ್ ಬರ್ತದೆ. ಸೊ 35 ಹೇಳಿದ ನನಗೆ ಫಿಕ್ಸ್ ಬರ್ತದೆ ಕ್ವಶನ್ನು ನೋಡ್ಕೊಳ್ಳಿ ಅಂತ. ಸೇಮ್ ಅದೇ ಕ್ವಶನ್ ಬಂದಿದೆ, ಏನು ವ್ಯತ್ಯಾಸ ಆಗಿಲ್ಲ. ಓಕೆ ನೋಡ್ಕೊಳ್ಳಿ, ಡೋಂಟ್ ವರಿ. ನಿಮಗೆ ಸಮಾಜ ಹಾಕಿರ್ತೀನಿ, ಅದನ್ನು ಓದ್ಕೊಳ್ಳಿ ನೋಡಿ. ನಿಮಗೆ ಮಾರ್ಕ್ಸ್ ಇರ್ತದೆ. F2 ತಳಿಪೀಳಿಗೆ ವ್ಯಕ್ತಿರೂಪ ಅನುಪಾತಕ್ಕೆ ಮಾರ್ಕ್ಸು, ಮತ್ತು ಜಿ ನಮೂನೆ ಅನುಪಾತಕ್ಕೂ ಮಾರ್ಕ್ಸ್ ಇರ್ತದೆ. ಸೊ 2 ಕೊಟ್ಬಿಟ್ಟು 1 ಮಾರ್ಕ್ಸು, ವ್ಯಕ್ತಿರೂಪ ಅನುಪಾತಕ್ಕೆ ಅರ್ಧ ಮಾರ್ಕ್ಸು, ಜಿ ನಮೂನೆ ಅನುಪಾತಕ್ಕೆ 2 ಮಾರ್ಕ್ಸು, ಮತ್ತು ಇದು ಚಕ್ಕರ್ ಬೋರ್ಡ್ ಇದೆಯಲ್ಲ, ಚಕ್ಕರ್ ಬೋರ್ಡ್ಗೆ ಏನು ಇರ್ತದೆ 2 ಮಾರ್ಕ್ಸು. ಟೋಟಲಾಗಿ 3 ಮಾರ್ಕ್ಸ್ಗೆ ಕ್ವಶನ್ ಇರ್ತದೆ. ಸೊ 36 ಎ ಬಿ ಕೂಡ ಆನ್ಸರ್ ಇವೆ ನೋಡ್ಕೊಳ್ಳಿ. ನಂತರ 37 ಮಾನವನ ಹೃದಯ ನೀಳ ಛೇದ ನೋಟ, ತುಂಬ ಈಸಿ ಬಿಡಿಸ್ಬೇಕಾಗಿತ್ತು. ನೀನು ಹೇಳಿದ ನಿಮಗೆ ಹೃದಯ ಅಥವಾ ಮೆದುಳು ಯಾರಲ್ಲೊಂದು ಕೇಳ್ತಾರೆ, ಅನುವಲ್ ಎಕ್ಸಾಮ್ನು ಫಿಕ್ಸ್ ಬಂದೇ ಬರ್ತದೆ ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೊಟ್ಟಿದ್ರು. ನಂತರ 38 ಮೀರೆನಾಳ ಮತ್ತು ಪೃಷ್ಠಗಂತಿ ಕೇಳಿದ್ರು. ಋತುಚಕ್ರ 3 ಕೇಳಿದ್ರು. ಓಕೆ, ಎಲ್ಲಿ ಕ್ವಶನ್ ಕೇಳಿದ್ರು, ಮೀರೆನಾಳ, ಪೃಷ್ಠಗಂತಿ, ಋತುಚಕ್ರ. ಆಮೇಲೆ ಗರ್ಭನಿರೋಧಕ ವಿಧಾನಗಳು. ಸೊ ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ಅನುವಲ್ ಎಕ್ಸಾಮ್ಗೆ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಯಾವುದಿತ್ತು, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ವ್ಯತ್ಯಾಸವೇ ನೋಡ್ಕೊಳ್ಳಿ. ಓಕೆ, ಮುಂದುವರೆಯೋದು ಎಲ್ಲ ಕೂಡ ಆನ್ಸರ್ ನೋಡ್ಕೊಳ್ಳಿ. ಸೊ ಇಷ್ಟು ಈ ಒಂದು ಕೀ ಆನ್ಸರು. ಓಕೆ, ಈಗಲೇ ಚಾನಲ್ ನಿಮಗೆ
ಸಮಾಜ ವಿಜ್ಞಾನ 40+ ತನಕ ಒಂದು ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಅಷ್ಟೇ ಅಲ್ಲದೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರು ಎಲ್ಲ ಕೂಡ ರೆಡಿ ಇವೆ. ಓಕೆ, ಅವ್ನು ಚೆನ್ನಾಗಿ ಓದ್ಕೊಳ್ಳಿ. ಜೊತೆಗೆ ಡೋಂಟ್ ವರಿ, ಇನ್ಮೇಲೆ ನಿಮಗೆ ಅನುಲಿಸಮ್ಗೆ ಫೋಕಸ್ ಮಾಡೋಣ. ಅನುಲಿಸಮ್ಗೆ ಎಲ್ಲ ಕ್ವಶನ್ ಬರ್ತವೆ, ಎಲ್ಲ ಓದ್ಕೋಬೇಕು. ಸಂಪೂರ್ಣ ಹೇಳ್ತೀನಿ, ಅವೆಲ್ಲ ಬೇಕು ಅನ್ನೋರು ಕಡ್ಡಾಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇನ್ನೂ ಮಾಡಿಲ್ಲ ಅಂತಂದರೆ ಅದು ನಿಮ್ಮ ನಿರ್ಲಕ್ಷ್ಯ ಆಗ್ತದೆ. ನೀವು ಮಾಡಿದ ನಿಮ್ಮ ನಿರ್ಲಕ್ಷ್ಯ ಅದು ಆಗ್ತಾಯ್ತಾ. ಸೊ ಹೇಳ್ತಾ ಇದ್ದೀನಿ, ಮಾಡ್ಕೋಬೇಕು. ಮಾಡ್ಕೊಂಡ್ರೆ ವಿಡಿಯೋಗಳು ಸಿಗ್ತವೆ ಅಂತ ಅರ್ಥ. ಸೊ ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಏನು ಮಿಸ್ಟೇಕ್ ಆಗಿದ್ರೆ ಇಲ್ಲಿ ಆನ್ಸರ್ಗಳಲ್ಲಿ ಅದನ್ನು ಕಮೆಂಟ್ ಮಾಡಿ ನೋಡೋಣ ಏನು ಮಿಸ್ಟೇಕ್ ಆಗಿದ್ರೆ ಅಂತ. ಜೊತೆಗೆ ನಿಮಗೆ 80 ಮಾರ್ಕ್ಸಲ್ಲಿ ಎಷ್ಟು ಬರ್ತವೆ ಮಾರ್ಕ್ಸು ಅದನ್ನು ಕಮೆಂಟ್ ಮಾಡಿಬಿಟ್ಟು ಹೇಳಿ ನೋಡೋಣ. ಅದು ತಪ್ಪಾಗಲಿ ಸರಿಯಾಗಲಿ ಒಂದು ಅಂದಾಜು ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರೋದಿಲ್ಲ, ಇವ್ಯಾಲ್ಯೂಷನ್ ಮಾಡಿದ ಮೇಲೆ ಗೊತ್ತಾಗೋದು, ಚೆಕ್ ಮಾಡಿದ್ರೆ ಗೊತ್ತಾಗೋದು. ಒಂದು ಅಂದಾಜು ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಚೆಕ್ ಮಾಡಿ, ನೀವು ಕಮೆಂಟ್ ಮಾಡಿರೋದು ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ ಮೇಲೆ ಎಷ್ಟು ಮಾರ್ಕ್ಸ್ ಬಂತ ಅಂತ ಗೊತ್ತಾಗ್ತದೆ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.